ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದೇವನಹಳ್ಳಿಯಲ್ಲಿ ಸರ್ಕಾರದಿಂದ ಭೂ ಸ್ವಾಧೀನ ಹಿನ್ನೆಲೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ವಿಧಾನಸೌಧದಲ್ಲಿ ನಡೆಯುತ್ತೆ ಆ ಮಹತ್ವದ ಸಭೆ. ದೇವನಹಳ್ಳಿಯಲ್ಲಿ ಭೂ ಸ್ವಾಧೀನ ಮಾಡಿಕೊಳ್ಳಬೇಕು ಅಂತ ಮಾಡುವಂಥ ನಿಟ್ಟಿನಲ್ಲಿ ಮಹತ್ವದ ಸಭೆ ಆಗುತ್ತೆ. ನಟ ಪ್ರಕಾಶ್ ರೈ ನೇತೃತ್ವದಲ್ಲಿ ರೈತ ಮುಖಂಡರು ಆಗಮಿಸ್ತಾರೆ. ತರಕಾರಿ, ಹೂವು, ಹಣ್ಣು ಹಿಡಿದುಕೊಂಡು ರೈತರು ಈಗಾಗಲೇ ಸಭೆಗೆ ಆಗಮಿಸಿದ್ದಾರೆ. ಇತ್ತೀಚೆಗೆ ರೈತರ ಪರವಾಗಿಯೂ ಕೂಡ ನಿಂತ್ಕೊಂಡಿದ್ದರು ಪ್ರಕಾಶ್ ರೈ. ರೈತರ ಪರವಾಗಿ ನಿಂತುಕೊಂಡು ಸರ್ಕಾರಕ್ಕೆ ಒಂದು ಸವಾಲನ್ನು ಎಸೆದಿದ್ದರು. ಯಾವ ಕಾರಣಕ್ಕೂ ಕೂಡ ರೈತರ ವಿರೋಧಿ ನಿಲುವನ್ನು ತೆಗೆದುಕೊಳ್ಳಬಾರದು ಅಂತ ಹೇಳಿ. ಸೊ ಹೀಗಾಗಿ ಇವತ್ತು ಈ ವಿಚಾರದಲ್ಲಿ ಸರ್ಕಾರ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ನೋಡಬೇಕಾಗಿದೆ. ಈ ಭೂ ಸ್ವಾಧೀನದ ವಿಚಾರದಲ್ಲಿ ರೈತರ ಅನಿಸಿಕೆಗಳನ್ನು ಸಂಗ್ರಹ ಮಾಡಲಾಗುತ್ತೆ. ಆ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಹೇಗೆ ಅದನ್ನು ತೆಗೆದುಕೊಂಡು ಹೋಗಬೇಕು ಅಂಥೇಳಿ. ಯಾಕಂದರೆ ಭೂಮಿ ಕೊಟ್ಟವರು ಭೂಮಿ ಕಳೆದುಕೊಳ್ಳುವಂಥವ್ರು ಇದ್ದಾರಲ್ಲ, ಅದು ಸಾಕಷ್ಟು ದೊಡ್ಡ ಹೊಡೆತ ಆಗತ್ತೆ. ಈಗಾಗಲೇ ಹೂ ಬೆಳೀತಾರೆ, ತರಕಾರಿ ಬೆಳೀತಾರೆ, ಹಣ್ಣುಗಳನ್ನು ಬೆಳೀತಾರೆ. ಸೊ ಹೀಗಾಗಿ ಅದು ಅಲ್ಲಿ ಸ್ವಾಧೀನ ಬೇಡ ಅನ್ನೋದು ಅವರ ಕೆಲವಷ್ಟು ಜನ ಅಭಿಪ್ರಾಯ ಆಗಿದೆ. ದೇವನಹಳ್ಳಿ ತಾಲೂಕಿನ 13 ಗ್ರಾಮಗಳ ಒಟ್ಟು 1770 ಎಕರೆ ಭೂಮಿಯಲ್ಲಿ ಹೈಟೆಕ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ ಅಭಿವೃದ್ಧಿಗಾಗಿ ವಶಪಡಿಸಿಕೊಂಡಿದ್ದಂಥ 450 ಎಕರೆ ಭೂಮಿಯನ್ನು ಕೈಬಿಡೋದಾಗಿ ಸರ್ಕಾರ ಘೋಷಿಸಿದರೂ ಕೂಡ ರೈತರು ಮಾತ್ರ ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದಾರೆ. ರೈತರು ಇದನ್ನು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ DCM DK ಶಿವಕುಮಾರ್ ಭಾಗವಹಿಸ್ತಾರೆ, HK ಪಾಟೀಲ್ ಇರ್ತಾರೆ. ಆಮೇಲೆ ಅಲ್ಲಿನ ಉಸ್ತುವಾರಿ ಸಚಿವ KH ಮುನಿಯಪ್ಪ, ಕೈಗಾರಿಕೆ ಸಚಿವ MB ಪಾಟೀಲ್, KJ ಜಾರ್ಜ್, ಕಂದಾಯ ಸಚಿವ ಕೃಷ್ಣ ಭೈರೇಗೌಡ, ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ KIDB CEO ಮಹೇಶ್ ಸೇರಿದಂತೆ ಇನ್ನೂ ಅನೇಕರು ಈ ಸಭೆಯಲ್ಲಿ ಭಾಗವಹಿಸ್ತಾರೆ.